ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಶಾಲೆಯಲ್ಲಿ ಶಿಶು ವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ 4 ತಿಂಗಳ ಶಿಶು ವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು, ದಾಖಲಾತಿಗಳನ್ನು 2024-25ನೇ ಸಾಲಿಗೆ ಡಿಸೆಂಬರ್ 26ರಿಂದ ಪ್ರಾರಂಭಿಸಲಾಗಿದೆ. 4 ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ, ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ, ಹೊಸ ಸಾಧನೆಗಳ ಅನುಭವ, ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯಶಾಲಿಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನೇಕೆ ತಡೆ? LKG, UKG ಮತ್ತು 1ರಿಂದ 10ನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಕೂಡಲೇ ಸಂಪರ್ಕಿಸಿ. ಪ್ರಗತಿ ಶಾಲೆ, MG ರಸ್ತೆ, ಆದರ್ಶ ಚಿತ್ರಮಂದಿರದ ಬಳಿ, ಚಿಂತಾಮಣಿ. ಚಿಂತಾಮಣಿ KSRTC ಬಸ್ ನಿಲ್ದಾಣಕ್ಕೆ ಬಂದ ಅಶ್ವಮೇಧ ಬಸ್ಸುಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮವಾರ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಿರುವ ಹೊಸ ವಿನ್ಯಾಸದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 100 ಅಶ್ವಮೇಧ ಕ್ಲಾಸಿಕ್ ಬಸ್ಸುಗಳ ಪೈಕಿ 5 ಬಸ್ಸುಗಳು ಚಿಂತಾಮಣಿಯ KSRTC ಘಟಕಕ್ಕೆ ಬಂದಿದ್ದು, ಸದರಿ ಬಸ್ಸುಗಳು ಸೋಮವಾರದಿಂದಲೇ ಇಲ್ಲಿಂದ ಓಡಾಟ ಪ್ರಾರಂಭ ಮಾಡಿವೆ. ಲೋಕಾರ್ಪಣೆಗೊಂಡ ಈ ನೂತನ ಬಸ್ಸುಗಳಿಗೆ ಅಶ್ವಮೇಧ ಕ್ಲಾಸಿಕ್ ಎಂದು ನಾಮಕರಣ ಮಾಡಲಾಗಿದ್ದು, ರಾಜಧಾನಿ ಬೆಂಗಳೂರು ಹಾಗೂ ಬಹುತೇಕ ಜಿಲ್ಲಾ ಕೇಂದ್ರಗಳ ನಡುವೆ ಈ ಬಸ್ಸುಗಳು ಸಂಚಾರ ನಡೆಸಲಿವೆ ಎಂದು ಇಲ್ಲಿನ ವ್ಯವಸ್ಥಾಪಕಿ ಸರಿತಾರವರು ತಿಳಿಸಿ, ಸದರಿ ಬಸ್ಸುಗಳು ನಮ್ಮ ಚಿಂತಾಮಣಿ ಘಟಕದಿಂದ ಬೆಂಗಳೂರು ನಗರದ ಬೈಪ್ನಹಳ್ಳಿ ಮೆಟ್ರೋ ರೈಲ್ವೆ ಸ್ಟೇಷನ್ ಮತ್ತು ಸ್ಥಳೀಯ ಮಾರ್ಗಗಳಲ್ಲಿ ಸಂಚರಿಸಲಿವೆ ಎಂದ ಅವರು, ಕ್ಷೇತ್ರದ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಪ್ರಯಾಣಿಕರ ಬೇಡಿಕೆಗೆ ತಕ್ಕಂತೆ ನಮ್ಮ ಘಟಕಕ್ಕೆ ಬಸ್ಸುಗಳನ್ನು ಒದಗಿಸುವಲ್ಲಿ ಅವರ ಶ್ರಮ ಹೆಚ್ಚಾಗಿದೆ ಎಂದು ವಿವರಿಸಿದರು. ನೂತನ ಅಶ್ವಮೇಧ ಬಸ್ 3.42 ಅಡಿ ಎತ್ತರವಿರುವ ಈ ಬಸ್ಸುಗಳು ನಾನ್ AC ಸೌಕರ್ಯಗಳನ್ನು ಹೊಂದಿದ್ದು, ಇದರಲ್ಲಿ 12 ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ GPS, 2 ರೇರಾ ಕ್ಯಾಮೆರಾ ವ್ಯವಸ್ಥೆಯನ್ನು ಸಹ ಅಳವಡಿಸಲಾಗಿದೆ. ಇನ್ನು ಮೊಬೈಲ್ ಫೋನ್ ಚಾರ್ಜಿಂಗ್ಗೆ 6 ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, 52 ಬಕೆಟ್ ಸೀಟುಗಳನ್ನು ಇರಿಸಲಾಗಿದೆ. ಜೊತೆಗೆ ಹೊರಭಾಗದಲ್ಲಿ LED ಮಾರ್ಗಫಲಕ ಹಾಕಲಾಗಿದ್ದು, ಪ್ರತಿ ಆಸನದ ಹಿಂಬದಿಯಲ್ಲಿ ಮ್ಯಾಗ್ಝಿನ್ ಹಾಗೂ ವಾಟರ್ ಬಾಟಲ್ ಪೌಚಿನ ಸೌಲಭ್ಯ ಸಹ ಇದೆ. ಪ್ರಯಾಣಿಕರು ಲಗೇಜ್ ಇರಿಸಲು ಸ್ಥಳಾವಕಾಶ ಸಹ ಕಲ್ಪಿಸಲಾಗಿದೆ ಎಂದು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಚಲಪತಿ ಪ್ರಯಾಣಿಕ, ಕಳೆದ 13 ವರ್ಷಗಳಿಂದ ಚಿಂತಾಮಣಿಯಿಂದ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದೇನೆ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಕಲ್ಪಿಸಿದ್ದರಿಂದ ನಮ್ಮಂಥ ಪ್ರಯಾಣಿಕರಿಗೆ ತುಂಬ ತೊಂದರೆಯಾಗಿತ್ತು. ಹೆಚ್ಚು ಬಸ್ಸುಗಳನ್ನು ಕಲ್ಪಿಸುವಂತೆ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿದ್ದು, ಸ್ವಲ್ಪ ತಡವಾದರೂ ಸುಸಜ್ಜಿತ ಬಸ್ಸುಗಳನ್ನು ಬೆಂಗಳೂರು ಮಾರ್ಗಕ್ಕೆ ಕಲ್ಪಿಸಿರುವುದು ಸಂತಸವಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅಶ್ವಮೇಧ ಬಸ್ ಚಾಲಕ ಮಂಜುನಾಥ್ರವರು ಮಾತನಾಡಿ, B6 ಮಾದರಿಯ ಅಶ್ವಮೇಧ ಹೊಸ ಬಸ್ಸುಗಳು ನಮ್ಮ ಚಿಂತಾಮಣಿ ಘಟಕಕ್ಕೆ ಬಂದಿದ್ದು, ಸದರಿ ಬಸ್ಸುಗಳಲ್ಲಿ ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಚಾಲಕರಿಗೆ ಕ್ಯಾಮ್ರಾಗಳು ತುಂಬ ಅನುಕೂಲವಾಗಿದೆ. ಮೊಬೈಲ್ ಚಾರ್ಜಿಂಗ್ ಸಹ ಇದೆ. ಇಂದು ಪಾಯಿಂಟ್ ಟು ಪಾಯಿಂಟ್ ಮಾರ್ಗದಲ್ಲಿ ಚಲಿಸುತ್ತಿದ್ದು, ಬಸ್ ಓಡಿಸಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಎಂದು ಅವರು ವಿವರಿಸಿದರು.
ಬೈ ಚಾನ್ಸ್ ಯಾರೇ ಬಂದರೂ ಕೂಡ ಅಲ್ಲಿ ನಿಂತ್ಕೊಂಡ್ರು ಕೂಡ ಪ್ರಯಾಣಿಕರಿಗೆ ಏನೋ ಕೆಳಗಡೆ ಬೀಳ್ತಾರೆ ಏನಪ್ಪ ಅಂದ್ಬಿಟ್ಟಿದೆ ಆಟೋಮೆಟಿಕ್ ಇದು ಕೊಟ್ಟಿದ್ದಾರೆ, ಡೋರ್ ಕೊಟ್ಟಿದ್ದಾರೆ. ಅನುಕೂಲ ಇದೆ ನೋಡಿ. ಇದ್ರ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ 13 ವರ್ಷದಿಂದ ಬೆಂಗಳೂರಿಗೆ ಚಿಂತಾಮಣಿ ಓಡಾಡ್ತಾ ಇದೀವಿ. ಈಗ ಒಂದು 6 ತಿಂಗಳಿಂದ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಫ್ರೀ ಬಸ್ ಬೆಟ್ಟದಿಂದ. ಈಗ ಹೊಸ ಬಿಟ್ಟಿರೋದು ತುಂಬ ನಮ್ಮ ಶಾಸಕರಿಗೂ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀವಿ. ಏನಕ್ಕಂದ್ರೆ ನಾವು ಆಲ್ರೆಡಿ 6 ಮಂತ್ಸ್ ಬ್ಯಾಕ್ ರಿಕ್ವೆಸ್ಟ್ ಕೊಟ್ಟಿದ್ವಿ, ಸರ್ ಹೊಸ ಬಸ್ಸು ಬೆಂಗಳೂರು ಪ್ರಾಬ್ಲಮ್ ಇದೆ, ತುಂಬ ಹೋಗಿ ಬರೋದು ಕಷ್ಟ ಅಂತ. ಬಟ್ ಅವರು ಲಾಸ್ಟ್ ಟೈಮ್ ಒಂದು ಬಸ್ ಬಂದಿತ್ತು, ಬಟ್ ಇದು 5 ಬಸ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಬಟ್ ತುಂಬ ಧನ್ಯವಾದ ಶಾಸಕರಿಗೂ ಮತ್ತು ಸಿಬ್ಬಂದಿ ವರ್ಗದವರೆಗೂ ಜನರಿಗೆ ಉತ್ತಮ ಸೇವೆ ಕೊಡಬೇಕು ಅಂತ ನಾವು ಶಾಸಿಸ್ತೀವಿ. ಅಶ್ವಮೇಧ ಅಂದ್ಬಿಟ್ಟಿದೆ, ಇವಾಗ ಹೊಸ ಬಸ್ಸುಗಳು ಬಂದಿದ್ದಾವೆ. ಇದು BS6 ಮಾಡಲ್ಲು. ಏನಪ್ಪಾ ಅಂದ್ರೆ ಇವಾಗ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ, ಮುಂದೆ ಹೋಗುವಂತ ವಾಹನಗಳು ಕೂಡ ಇದ್ರಲ್ಲಿ ನೋಡ್ಬೋದು. ಆದ್ರೆ ಹಿಂದೆಯಿಂದ ಯಾವ ಗಾಡಿ ಬರ್ತಿದೆ ಅಂತ ನೋಡ್ಬೋದು. ಏನಾದ್ರೂ ಇದು ಮೊಬೈಲ್ ಏನಾದ್ರು ಚಾರ್ಜಿಂಗ್ ಏನಾದ್ರು ಯಾರ್ದಾದ್ರು ಸ್ವಿಚ್ ಆಫ್ ಆದ್ರೂ ಕೂಡ ಆಕಸ್ಮಿಕವಾಗಿ ಹಿಂದೆ ಬಂದಿದ್ದನ್ನು ಚಾರ್ಜಿಂಗ್ ಹಾಕೊಳ್ಬೋದು. ಮೊಬೈಲ್ ಪವರ್ ಬ್ಯಾಂಕ್ ಇದು ಬಂದಿದ್ದನ್ನು ಇದು ಕೊಟ್ಟಿದ್ದಾರೆ. ಅವು ಬಂದಿದ್ದೇನೆ ಇದರಲ್ಲೆಲ್ಲ. ಇದು ನಾನ್ ಸ್ಟಾಪ್ ಗಾಡಿ. ಇಲ್ಲಿ ಬಿಟ್ಟಂದ್ರೆ ಪಾಯಿಂಟ್ ಟು ಪಾಯಿಂಟ್ ಇದಿರೋದು. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಎಲ್ಲ ವೆಹಿಕಲ್ ಎಲ್ಲ ಬಂದಿದ್ದನ್ನು ಗಾಡಿ ಓಡಿಸೋದಕ್ಕೆಲ್ಲ ಚೆನ್ನಾಗಿದೆ, ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಮೈನ್ ಏನಪ್ಪ ಅಂದರೆ ಪ್ರಯಾಣಿಕರಿಗೆ ತುಂಬ ಅನುಕೂಲವಾಗಿದೆ. ಅನುಕೂಲ ಇದು BS6 ಅದು ಹೇಳ್ತಾ ಇದ್ದೀನಲ್ವಾ. ಇವಾಗ ಏನಪ್ಪ ಅಂದ್ರೆ ಇದೆಲ್ಲ ಬಂದಿದ್ದನ್ನು ಲ್ಯಾಪ್ಟಾಪ್ ಸಿಸ್ಟಮ್ ವೆಹಿಕಲ್ ಬಂದಿದೆ. ಚಿಂತಾಮಣಿ ಘಟಕಕ್ಕೆ ಹಾಗೂ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ 5 ಹೊಸ ನೂತನ ಅಶ್ವಮೇಧ ಕ್ಲಾಸಿಕ್ ವಾಹನಗಳನ್ನು ನೀಡಿರುತ್ತಾರೆ. ಆ 5 ವಾಹನಗಳನ್ನು ನಮ್ಮ ಚಿಂತಾಮಣಿ ಕ್ಷೇತ್ರದ ಶಾಸಕರು, ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುಧಾಕರ್ ಸರ್ ಅವರ ಪ್ರಯತ್ನದಿಂದಲೇ ಪ್ರಯಾಣಿಕರ ಬೇಡಿಕೆಯ ಅನುಗುಣವಾಗಿ ನಮ್ಮ ಚಿಂತಾಮಣಿ ಘಟಕಕ್ಕೆ 5 ವಾಹನಗಳನ್ನು ನೀಡಿರುತ್ತಾರೆ. ಈ ವಾಹನಗಳನ್ನು ಲೈಲ್ಯಾಂಡ್ BS6 ವಾಹನಗಳಾಗಿದ್ದು, ಈ ವಾಹನಗಳಲ್ಲಿ ಕ್ಯಾಮರಾ ಇರುತ್ತದೆ. ತುಂಬ ಸೀಟ್ಸ್ ತುಂಬ ಕಂಫರ್ಟ್ ಆಗಿರುತ್ತದೆ. ಆ ಸೀಟುಗಳಲ್ಲಿ ವಾಟರ್ ಬಾಟಲು, ಮೊಬೈಲ್ ಚಾರ್ಜಿಂಗು ಎಲ್ಲ ಇರುತ್ತದೆ. ಸ್ಪೇಸ್ ತುಂಬ ಇದು ಆರಾಮಾಗಿರುತ್ತೆ ಪ್ರಯಾಣಿಕರು ಪ್ರಯಾಣಿಸಲು. ಹಾಗೂ ಈ ವಾಹನಗಳನ್ನು ಪಾಯಿಂಟ್ ಟು ಪಾಯಿಂಟ್ ಚಿಂತಾಮಣಿಯಿಂದ ಟಿನ್ ಫ್ಯಾಕ್ಟ್ರಿ ಬೆಂಗಳೂರಿಗೆ ಈ ವಾಹನಗಳು ಕಾರ್ಯಾಚರಣೆ ಆಗಿರುತ್ತವೆ. ನಮ್ಮ ಶಾಸಕರ ಪ್ರಯತ್ನದಿಂದಲೇ ಹಾಗೂ ಛಲದಿಂದಲೇ ನಮ್ಮ ಚಿಂತಾಮಣಿ ಘಟಕಕ್ಕೆ 5 ವಾಹನಗಳನ್ನು ನೀಡಿರುತ್ತಾರೆ. ಅವರಿಗೆ ನಮ್ಮ ಘಟಕದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಈ ದಿನ ಈ ವಾಹನಗಳಲ್ಲಿ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣ ಇರುತ್ತದೆ. ಶಕ್ತಿ ಯೋಜನೆ ಆಗಿರೋದ್ರಿಂದ ಹೆಚ್ಚು ಮಹಿಳಾ ಪ್ರಯಾಣಿಕರು ಚಿಂತಾಮಣಿಯಿಂದ ಬೆಂಗಳೂರಿಗೆ ಹಲವಾರು ಜನ ಉದ್ಯೋಗಕ್ಕೆ ಹಾಗೂ ವಿದ್ಯಾರ್ಥಿಗಳು ಪ್ರಯಾಣ ಮಾಡಿರೋದ್ರಿಂದ ಅವರ ಅನುಗುಣವಾಗಿ ನಾವು ಈ ವಾಹನಗಳನ್ನು ಸಂಚಾರ ಮಾಡಿರುತ್ತೇವೆ. ಹಾಗೂ ನಮ್ಮ ಸಚಿವರು ನಗರ ಸಾರಿಗೆಯನ್ನು ಮಾಡಲು ತಿಳಿಸಿರುತ್ತಾರೆ. ಮುಂದಿನ ಹಂತವಾಗಿ ನಗರ ಸಾರಿಗೆಯನ್ನು ಕೂಡ ಆರಂಭ ಮಾಡಿರುತ್ತೇವೆ. ಅವರ ಮನವಿಯಂತೆ ಆರಂಭ ಮಾಡುತ್ತೇವೆ. ಈ ದಿನ ಈ ಎಲ್ಲ ಸಾರ್ವಜನಿಕ ಪ್ರಯಾಣಿಕರು ಈ ವಾಹನಗಳಲ್ಲಿ ಪ್ರಯಾಣಿಸಲು ನಮಗೆ ತುಂಬ ಖುಷಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ನಮ್ಮ ಚಿಂತಾಮಣಿ ಜನತೆಯಲ್ಲಿ ಮನವಿ ಮಾಡುತ್ತೇನೆ. ಚಿಂತಾಮಣಿ ಘಟಕಕ್ಕೆ ಎಷ್ಟು ಬಸ್ಸುಗಳನ್ನು ಕೊಟ್ಟಿದ್ದಾರೆ? 5 ವಾಹನಗಳನ್ನು ನೀಡುತ್ತಾರೆ.